ಹಾಯ್ ನಮಸ್ಕಾರ ಮರ್ರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೆಯಿಂದ ರೆಡಿ ಆಗಿ ಸೀದಾ ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೆ ಕಣಿ. ಎಂತಕ್ಕಂದ್ರಲ್ಲಿ 5 ಮನೆ ಹಬ್ಬ, ಕಾಪಾಡಿ ಚಿಕ್ಕಮ್ಮನ ದೇವಸ್ಥಾನದ ಹಬ್ಬ ಕಣಿ. ನಾನು ಹಸ್ಬೆಂಡ್ ಮತ್ತು ನನ್ನ ಮತ್ತೆ 3 ಜನ ಹಬ್ಬಕ್ಕೆ ಹೋಯಿತು. ಆಮೇಲೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಿದ್ದು ಚೆನ್ನಾಗಿದ್ದಿತ್ತು. ಎಂತಕ್ಕಂದರೆ ರಾತ್ರಿ ಹೋದ್ ನಾವು ಗೆಂಡ ಮತ್ತು ಶೆಡಿ ಸೇವೆ ಅಂದೇಳಿ ಇತ್ತು. ಅದು ಶೆಡಿ ಸೇವೆ ಅಂತ ನಾ ಫಸ್ಟ್ ಟೈಮ್ ಕೇನ್ ತಿಪ್ಪುದು ಫಸ್ಟ್ ಟೈಮ್, ಕಾನ್ ತಿಪ್ಪುದು ಫಸ್ಟ್ ಟೈಮ್. ಹಾಗೆ ಫುಲ್ ಜನ ಸೇರಿದ್ದಿರು. ಗೆಂಡಕ್ಕೆಲ್ಲ ರೆಡಿ ಆಗ್ತಿತ್ತು. ನಾವು ಹಾಗೆ 1-2 ಸೆಲ್ಫಿ ತಗೊಂಡು ಅಲ್ಲಿಂದ ಸೀದಾ ರೌಂಡ್ ಹಾಕೋಕೆ ಹೋಯ್ತು. ಫುಲ್ ಬಾಳೆಹಣ್ಣು ಇಟ್ಟಿರಿ, ಇದೆಲ್ಲ ಶೆಡಿ ಸೇವೆಗಂದ್ರೆ. ಆಮೇಲೆ ಎಂತ ಅಂದರೆ ನಾನು ನಿಮ್ಗೆ ತೋರಿಸ್ದೆ ಶೆಡಿ ಸೇವೆ ಅಂತ ಅಂದ್ಕೊಂಡು ಫುಲ್ ಬಾಳೆ ಹಣ್ಣು ಎಲ್ಲ ಇಟ್ಟಿದ್ದೀರ. ಆಮೇಲೆ ಈಚೆ ಬದಿ ಕಂಡ್ರೆ ಫುಲ್ ಟೆಂಪಲ್ಸ್ ಎಲ್ಲ ಲೈಟಿಂಗ್ ಹಾಕಿ ಎಷ್ಟು ಚಂದ ತೋರ್ತಿತ್ತು ಅಂದರೆ ಎಷ್ಟು ಚಂದ ಇದ್ದಿತ್ತು. ಕಡೆಗೆ ನಾವು ಒಂದು ವಾಟ್ರ್ ಮೆಲನ್ ತಗೊಂತು, ಮತ್ತು ಬೇರೆ ಅಂತ ತಿನ್ನಲಿಲ್ಲ, ತುಂಬ ಕೋಲ್ಡ್ ಆಯ್ತು ಅಂದ್ಕೊಂಡು. ಬಟ್ ವಾಟ್ರ್ ಮೆಲನ್ ಕೋಲ್ಡ್ ಅನ್ಗುತ್ತಿ ತಾರು ತಿಂತ ನಂಗೆ ಇಷ್ಟ ಅಂದ್ಕೊಂಡು. ಆಮೇಲೆ ತಿಂಡಿ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲ ಇತ್ತು. ಕಡೆಗೆ ಈಚೆಗೆ ದೇವಸ್ಥಾನದ ಕ್ಯಾರಿ ಹತ್ತಿರ ಬಂತು. ಕ್ಯಾರಿಯಲ್ಲಿ ಫುಲ್ ಜನ ಎಲ್ಲ ಇದ್ದೀವಿ. ನಾವು ಕೆಳಗಿಳು ಕೊಯ್ಲಿಲ್ಲ, ಲೈಟಿಂಗ್ಸ್ ಎಲ್ಲ ಮಾಡಿ ತುಂಬ ಚೆಂದ ಇದ್ದಿತ್ತು. ಅದ್ರ ಮೇಲೆ ಕೊಡಿ ಎಲ್ಲ ಹಾಕಿ ಆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದೀರ. ಕಡೆಗೆ ಈಚೆಗೆಲ್ಲ ಫುಲ್ ಶಾಪ್ಸು, ನಮ್ಮ ಕೋಡಿ ಹಬ್ಬದಲ್ಲೆಲ್ಲ ಹ್ಯಾಂಗೆ ಶಾಪ್ಸ್ ಇರುತ್ತೋ ಹಾಗೆ ಬಳೆ ಅಂಗಡಿ, ಗೊಂಬೆ ಅಂಗಡಿ, ಬಟ್ಟೆ ಅಂಗಡಿ ಹಿಡ್ದು ಚಪ್ಪಲ್ ಅಂಗಡಿ ಎಲ್ಲ ಇತ್ತು. ಕಡೆಗೆ ಈಚೆ ನಾವು ಬಂತೆ ಅಂತಕ್ಕಂದ್ರೆ ಇಲ್ಲಿ ಗೆಂಡ ಸೇವೆ ಶುರುವಾಯಿತು. ಎಲ್ಲರೂ ಗೆಂಡದ್ದು ಹೊಂಡ ಬತ್ತಲ್ಲ, ಅಲ್ಲೂ ಎಲ್ಲರೂ ಅಲ್ಲಿ ಇಟ್ಕೊಂಬಕ್ಕೆ ಶುರು ಮಾಡ್ರು ಗೆಂಡದ ಹೊಂಡದ ಹತ್ರ. ಅಲ್ಲೆಲ್ಲ ಫುಲ್ ಗೆಂಡ ಎಲ್ಲ ಹಾಕಿ ಅದ್ರ ಮೇಲೆ ಪಾತ್ರೆಗಳು ಹೂವೆಲ್ಲ ಹಾಕ್ರು. ಆಮೇಲೆ ಎಲ್ಲರೂ ಅದನ್ನು ತೊಳಕ್ಕೆ ಶುರು ಮಾಡ್ರು. ಒಂದು ಸುತ್ತು ಹಾಕಿ ಹೋದ್ರು ಅಷ್ಟೇ. ಗೆಂಡ ತೊಳುವರೆಲ್ಲ ಮಕ್ಕಳನ್ನ ಎತ್ಕೊಂಡು ತೊಳಿದ್ರು, ಕೆಲವರು ಹಾಗೆ ತೊಳಿದ್ರು. ಅದು ಗೆಂಡ ಎಲ್ಲ ಆಯ್ತು. ನಾವು ದೇವಸ್ಥಾನದ ಒಳ ಬಂದು ಕುತ್ಕೊಂಡ್ರು. ಫುಲ್ಲೆ ಪಾತ್ರೆಗಳೆಲ್ಲ ಆಚೆಯಿಂದ ಈಚೆಗೆ ಬರ್ತಿದ್ರು. ಹೊರಗಡೆ ಗೆಂಡ ತೊಳುವಲ್ಲಿದ್ದೀರಲ್ಲ ಅವರೆಲ್ಲ ಈಚೆಗೆ ಬರ್ತಿದ್ದೀರ. ಕಡೆಗೆ ಶೆಡಿ ಸೇವೆ ಶುರು ಆಗ್ತು ಅನ್ಕೊಂಡು ನಾ ಹೇಳಿನಲ್ಲ, ಅದು ಗೆಂಡ ಆದಮೇಲೆ ಶುರು ಆಗ್ಬೋದು. ಈಗ ಪಾತ್ರೆಗಳೆಲ್ಲ ಹೊರಡೋಕೆ ಶುರು ಮಾಡ್ರೆ ನಾವು ಹೊರಗೆ ಹೊರಡ್ತು ಕಡೆಗೆ ಅಲ್ಲಿಂದ ಶೆಡಿ ಸೇವೆ ಕಾಂಬಕ್ಕೆ. ಶೆಡಿ ಸೇವೆ ಅಂದರೆ ಇದೆ, ತೊಟ್ಲು ಕಟ್ಟಿರ್ತ ಮೇಲೆ ಆ ತೊಟ್ಲಲ್ಲೂ ಸೇವೆ ಮಾಡುವವರೆಲ್ಲ ಅಂದರೆ ಹತ್ತಿ ಹೊತ್ಕೊಂಡಿರ್ತಾರಲ್ಲ ಅವರೆಲ್ಲ ಅದರ ಹತ್ತಿ ಕೆಳ ಮಾಡ್ತಾರೆ. ಅದನ್ನು ಹತ್ತಿ ಕುತ್ಕೊಂಡು ಒಂದು ಬಾಳೆಗೊನೆ ಹಿಡ್ಕೊಂಡು ಒಂದು ಸುತ್ತು ಬಪ್ಪುರವರೆಗೆ ಆ ಬಾಳೆಗೊನೆ ಇದೆಲ್ಲ ಕಣ್ಣೆಲ್ಲ ಖಾಲಿ ಮಾಡ್ಕೊ ಆಮೇಲೆ ಫುಲ್ ಕೆಳಗೆ ಇಳಿಸ್ತಾರೆ. ಆ್ಯಕ್ಚುಲಿ ಇದನ್ನು ಹಿಡ್ಕೊ ತಿರುಗುವರೆ ಒಬ್ರು ಇರ್ತಾರೆ, ಕೆಳಗೆ ಮಾಡೋರು ಒಬ್ರು ಮೇಲೆ ಮಾಡೋರು ಎಲ್ಲರೂ. ಅಂದರೆ ಒಂದು 7-8 ಜನ ಗಂಡಸರು ಅದನ್ನು ಹಿಡ್ಕೊಂಡು ತಿರ್ಸಕ್ಕಲ್ಲ, ತುಂಬ ಗಟ್ಟಿ ಇರುತ್ತಲ್ಲ ಅದನ್ನ ಹಿಡ್ಕೊಂಡು ತಿರ್ಸೋಕೆ ಆ ಸೈಡಲ್ಲಿ ನಿಂತ್ಕೊಂಡಿರ್ತಾರೆ. ಹೀಗೆ ಕೂಡಿಸಿ ಹಾರ ಎಲ್ಲ ಹಾಕಿ ಬಾಳೆಗೊನೆ ಎಲ್ಲ ಕೊಡ್ತಾರೆ. ಬಾಳೆಗೊನೆನ ಒಂದು ಸುತ್ತು ಬಪ್ಪು ತನಕ ಖಾಲಿ ಮಾಡಕ್ಕೆ. ಬಟ್ ಮಜಾ ಎಂತ ಅಂದ್ರೆ ಅದನ್ನ ಹಿಡೋದೇ ಮಜಾ. ಕಾಲಡಿ ಕೈಯಡಿ ಎಲ್ಲ ಬಿದ್ದು ಪಿಚ್ಚಿಕಾಗಿರುತ್ತೆ, ಒಂಥರ ಖುಷಿ ಆಯ್ತು. ನಾ ಫಸ್ಟ್ ಟೈಮ್ ಕಂಡದ್ದಲ್ಲ. ಬಟ್ ನನಗೂ ಫಸ್ಟ್ ನನ್ನ ಕೈ ಸಿಕ್ಕಲೇ ಇಲ್ಲ. ಗಂಡಸರೆಲ್ಲ ಉದ್ದುದ್ದೇ ಇರ್ತಾರೆ, ಅವರೆಲ್ಲ ಹಾರಿ ತಗೊಂತಿದ್ದೆ. ನನ್ನ ಕೈ ಸಿಕ್ಕಲೇ ಇಲ್ಲ. ಕಡೆ ಲಾಸ್ಟಿಗಂತೂ ನನ್ನ ಕೈಯೇ ಒಂದು ಬಾಳೆಹಣ್ಣು ಸಿಕ್ತು ಕಣೆ. ಕಡೆಗೆ ನಾವು ಮನೆಗೆ ಹೊಡ್ತು. ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ಇದ್ದಿತ್ತು. ಆರ್ಕೆಸ್ಟ್ರಾ ಫುಲ್ಲು ಜನ ಸೇರಿದ್ದು, ಕೂತ್ಕೊಂಡು ಜಾಗನೂ ಇರಲ್ಲ. ಅದನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಕಣ್ಕೊಂಡು ನಾವು ಸೀದಾ ಮನೆ ಬದಿ ಹೊರಡ್ತೆ. देवा श्री गणेश 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 देवा श्री गणेश. ಓಕೆ, ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಬಾಯ್.